ಸಾಸ್ ಆದ ಮೇಲೆ ಬೆಲ್ಲಕ್ಕೂ ಕೂಡ ಆಪತ್ತು ಎದುರಾಗಿದೆ. ಬೆಲ್ಲದ ಚಹಾ ಕುಡೀರಿ ಅಂತ ಹೇಳ್ತಾರೆ, ಆದ್ರೆ ಆ ಬೆಲ್ಲವೂ ಕೂಡ ಅಪಾಯಕಾರಿ ಅನ್ನುವಂತಹ ವಿಚಾರ ಈಗ ಗೊತ್ತಾಗ್ತಾ ಇದೆ. ಆಹಾರ ಇಲಾಖೆ ಪರೀಕ್ಷೆಯಲ್ಲಿ ಬೆಲ್ಲದ ಗುಣಮಟ್ಟ ಕಳಪೆ ಅಂತ ಗೊತ್ತಾಗಿದೆ. ರಾಜ್ಯದ ಬೇರೆ ಬೇರೆ ಕಡೆ ಬೆಲ್ಲದ ಸ್ಯಾಂಪಲ್ ಅನ್ನ ಪಡೆದಿದ್ರು. ಈ ಸಂದರ್ಭದಲ್ಲಿ ಸ್ಯಾಂಪಲ್ ಟೆಸ್ಟಿಂಗ್ ಮಾಡಿದ ನಂತರ ಬೆಲ್ಲ ಸುರಕ್ಷಿತ ಅಲ್ಲ, ಈ ರೀತಿ ವರದಿ ಬಂದಿದೆ. ಇಡ್ಲಿ ಆಯ್ತು, ಹೋಳಿಗೆ ಆಯ್ತು, ಸಾಸ್ ಆಯ್ತು, ಕಲ್ಲಂಗಡಿ ಆಯ್ತು, ಬೆಲ್ಲನೂ ಕೂಡ ಅಪಾಯಕಾರಿ ಅಂತ ಹೇಳಿ ವರದಿ ಬಂದಿದೆ. ಆಹಾರ ಇಲಾಖೆ ಪರೀಕ್ಷೆಯಲ್ಲಿ ಬೆಲ್ಲದ ಗುಣಮಟ್ಟ ಕಳಪೆ ಅಂತ ಗೊತ್ತಾಗಿರು. ರಾಜ್ಯದ ಬೇರೆ ಬೇರೆ ಕಡೆ ಬೆಲ್ಲದ ಸ್ಯಾಂಪಲ್ ಅನ್ನ ಪಡೆದಿದ್ರು. ಟೆಸ್ಟ್ಗೆ ಕಳಿಸಿದಾಗ ಬೆಲ್ಲ ಸುರಕ್ಷಿತ ಅಲ್ಲ ಅಂತ ಹೇಳಿ ವರದಿ ಬಂದಿದೆ. ದೀಪ್ತಿ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ಈ ವಿಚಾರವಾಗಿ. ದೀಪ್ತಿ, ಆಹಾರ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಜನರು ಸೇವಿಸುವಂತಹ ಆಹಾರದ ವಿಚಾರವಾಗಿ ಇಷ್ಟೊಂದು ಮುತುವರ್ಜಿ ವಹಿಸ್ತಾ ಇರುವಂತದ್ದು ಮೆಚ್ಚುಗೆಯ ವಿಷಯವೇ. ಪ್ರತಿಯೊಂದು ಕೂಡ ಅಪಾಯಕಾರಿ, ಪ್ರತಿಯೊಂದರಲ್ಲೂ ಸಮಸ್ಯೆ ಇದೆ ಅಂತ ಹೇಳಿದರೆ ಮುಂದೆ ಏನು ಅನ್ನುವಂತಹ ಆತಂಕಕಾರಿ ಪ್ರಶ್ನೆಯೂ ಕೂಡ ಜನರನ್ನ ಕಾಡುತ್ತೆ. ಸೊ ಈಗ ಇದೂ ಅಪಾಯಕಾರಿ, ಇದು ಸುರಕ್ಷಿತವಲ್ಲ ಅಂತ ವರದಿಯನ್ನ ಕೊಟ್ಟ ಮಾತ್ರಕ್ಕೆ ಇವ್ರ ಕೆಲಸ ಆಗ್ಲಿಲ್ಲ. ಯಾವುದು ಸುರಕ್ಷಿತ, ಯಾವುದನ್ನ ಸೇವಿಸಬೇಕು, ಇದು ಸುರಕ್ಷಿತ ಅಲ್ಲ ಅನ್ನೋ ನಿಟ್ಟಿನಲ್ಲಿ ಇವ್ರು ಯಾವ ರೀತಿ ನಿಗಾ ವಹಿಸಬೇಕು, ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ಈ ನಿಟ್ಟಿನಲ್ಲಿ ಈ ಇಲಾಖೆಗಳು ಯಾವ ರೀತಿ ಕ್ರಮ ಕೈಗೊಳ್ತಾ ಇದೆ? ಶ್ರೀಪಾದ್, ಬೆಲ್ಲದ ಸ್ಯಾಂಪಲ್ಸ್ ಅನ್ನ ಪಡೆದಂತಹ ಆಹಾರ ಇಲಾಖೆ ಪರೀಕ್ಷೆ ಮಾಡುವಂತಹ ಸಂದರ್ಭದಲ್ಲಿ ವರದಿಯಲ್ಲಿ ಅನ್ಸೇಫ್ ಅಂತ ಬಂದಿದೆ. ಅಂದ್ರೆ ಈಟ್ ರೈಟ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಮುಖ್ಯವಾಗಿ ಇಟ್ಕೊಂಡು ಆಹಾರ ಇಲಾಖೆ, ಆರೋಗ್ಯ ಇಲಾಖೆ ಕಳೆದ ಹಲವು ತಿಂಗಳಿನಿಂದ ಈ ಒಂದು ಏನು ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇರುವಂತದ್ದು. ಬೆಳೆಯುವಂತಹ ಪದಾರ್ಥ ತಟ್ಟೆಗೆ ಬರುವ ಹೊತ್ತಿಗೆ ಏನೆಲ್ಲ ಅದರಲ್ಲಿ ಅನ್ಯಾಚುರಲ್ ಐಟಂಗಳು ಸೇರ್ಪಡೆಗೊಂಡು ಅದು ವಿಷಕಾರಿ ಆಗುತ್ತೆ ಅನ್ನೋ ಒಂದು ಬೆನ್ ಹತ್ತಿರುವಂತಹ ಆಹಾರ ಇಲಾಖೆ ಹಾಗೆ ಆರೋಗ್ಯ ಇಲಾಖೆ ನಿರಂತರವಾಗಿ ಈ ಒಂದು ಸ್ಯಾಂಪಲ್ ಕಲೆಕ್ಟ್ ಮಾಡಿ ಅದನ್ನ ಪರೀಕ್ಷೆಗೆ ಒಳಪಡಿಸುವಂತಹ ಕಾರ್ಯಕ್ಕೆ ಮುಂದಾಗಿದೆ. ಅಷ್ಟೇ ಅಲ್ಲ, ಆಹಾರ ಇಲಾಖೆ ಜನರಿಂದನೇ ಒಂದಿಷ್ಟು ಟೆಸ್ಟಿಂಗ್ ಅನ್ನ ಮಾಡಿಸಬೇಕು ಅಂತ ಹೇಳಿ ಟೆಸ್ಟಿಂಗ್ ಕಿಟ್ ಗಳನ್ನ ಕೂಡ ಇಂಟ್ರೊಡ್ಯೂಸ್ ಮಾಡಿತ್ತು. ಕಳೆದ 2.5 ತಿಂಗಳ ಹಿಂದಷ್ಟೇ ಕೆಆರ್ ಸರ್ಕಲ್ ನಲ್ಲಿರುವಂತಹ ಆಹಾರ ಇಲಾಖೆಯ ಕಚೇರಿಯಲ್ಲಿ ಈ ಒಂದು ಟೆಸ್ಟಿಂಗ್ ಕಿಟ್ ಗಳನ್ನ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಬಿಡುಗಡೆಯನ್ನ ಮಾಡಿದ್ರು. ಪ್ರಮುಖವಾಗಿ ಮಾಲ್ಗಳಲ್ಲಿ ಜೊತೆಗೆ ಜನ ಇರುವಂತಹ ಪ್ರದೇಶಗಳಲ್ಲಿ ಈ ಒಂದು ಟೆಸ್ಟಿಂಗ್ ಕಿಟ್ ಗಳನ್ನ ಇಟ್ಟು ತಾವೇ ಫುಡ್ ಗಳನ್ನ ಅದರಲ್ಲಿ ಟೆಸ್ಟ್ ಮಾಡುವಂತದ್ದು, ಅದರ ಸ್ಯಾಂಪಲ್ ರಿಪೋರ್ಟ್ ಅನ್ನ ಪಡೆಯುವಂತದ್ದು. ಒಂದು ವೇಳೆ ಅದರಲ್ಲಿ ಏನಾದ್ರೂ ವಿಷಕಾರಿ ಇದೆ ಅಥವಾ ಕಳಪೆ ಇದೆ, ಅನ್ಸೇಫ್ ಇದೆ ಅಂತ ಹೇಳಿದ್ರೆ ಅದನ್ನ ತಾವು ಕಂಪ್ಲೇಂಟ್ ರೈಸ್ ಮಾಡಬಹುದು ಅನ್ನೋ ಕಾರ್ಯಕ್ರಮವನ್ನ ಕೂಡ ರೂಪಿಸಿದ್ದಾರೆ. ಶ್ರೀಪಾದ್, ಥ್ಯಾಂಕ್ ಯು ದೀಪ್ತಿ ಮಾಹಿತಿಗಾಗಿ. ಸಾಸ್ ಆದ ಮೇಲೆ ಬೆಲ್ಲಕ್ಕೂ ಕೂಡ ಆಪತ್ತು ಎದುರಾಗಿದೆ. ಬೆಲ್ಲದ ಚಹಾ ಕುಡೀರಿ ಅಂತ ಹೇಳ್ತಾರೆ, ಆದ್ರೆ ಆ ಬೆಲ್ಲವೂ ಕೂಡ ಅಪಾಯಕಾರಿ ಅನ್ನುವಂತಹ ವಿಚಾರ ಈಗ ಗೊತ್ತಾಗ್ತಾ ಇದೆ. ಆಹಾರ ಇಲಾಖೆ ಪರೀಕ್ಷೆಯಲ್ಲಿ ಬೆಲ್ಲದ ಗುಣಮಟ್ಟ ಕಳಪೆ ಅಂತ ಗೊತ್ತಾಗಿದೆ. ರಾಜ್ಯದ ಬೇರೆ ಬೇರೆ ಕಡೆ ಬೆಲ್ಲದ ಸ್ಯಾಂಪಲ್ ಅನ್ನ ಪಡೆದಿದ್ರು. ಈ ಸಂದರ್ಭದಲ್ಲಿ ಸ್ಯಾಂಪಲ್ ಟೆಸ್ಟಿಂಗ್ ಮಾಡಿದ ನಂತರ ಬೆಲ್ಲ ಸುರಕ್ಷಿತ ಅಲ್ಲ, ಈ ರೀತಿ ವರದಿ ಬಂದಿದೆ. ಇಡ್ಲಿ ಆಯ್ತು, ಹೋಳಿಗೆ ಆಯ್ತು, ಸಾಸ್ ಆಯ್ತು, ಕಲ್ಲಂಗಡಿ ಆಯ್ತು, ಬೆಲ್ಲನೂ ಕೂಡ ಅಪಾಯಕಾರಿ ಅಂತ ಹೇಳಿ ವರದಿ ಬಂದಿದೆ. ಆಹಾರ ಇಲಾಖೆ ಪರೀಕ್ಷೆಯಲ್ಲಿ ಬೆಲ್ಲದ ಗುಣಮಟ್ಟ ಕಳಪೆ ಅಂತ ಗೊತ್ತಾಗಿರು. ರಾಜ್ಯದ ಬೇರೆ ಬೇರೆ ಕಡೆ ಬೆಲ್ಲದ ಸ್ಯಾಂಪಲ್ ಅನ್ನ ಪಡೆದಿದ್ರು. ಟೆಸ್ಟ್ಗೆ ಕಳಿಸಿದಾಗ ಬೆಲ್ಲ ಸುರಕ್ಷಿತ ಅಲ್ಲ ಅಂತ ಹೇಳಿ ವರದಿ ಬಂದಿದೆ. ದೀಪ್ತಿ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ಈ ವಿಚಾರವಾಗಿ. ದೀಪ್ತಿ, ಆಹಾರ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಜನರು ಸೇವಿಸುವಂತಹ ಆಹಾರದ ವಿಚಾರವಾಗಿ ಇಷ್ಟೊಂದು ಮುತುವರ್ಜಿ ವಹಿಸ್ತಾ ಇರುವಂತದ್ದು ಮೆಚ್ಚುಗೆಯ ವಿಷಯವೇ. ಪ್ರತಿಯೊಂದು ಕೂಡ ಅಪಾಯಕಾರಿ, ಪ್ರತಿಯೊಂದರಲ್ಲೂ ಸಮಸ್ಯೆ ಇದೆ ಅಂತ ಹೇಳಿದರೆ ಮುಂದೆ ಏನು ಅನ್ನುವಂತಹ ಆತಂಕಕಾರಿ ಪ್ರಶ್ನೆಯೂ ಕೂಡ ಜನರನ್ನ ಕಾಡುತ್ತೆ. ಸೊ ಈಗ ಇದೂ ಅಪಾಯಕಾರಿ, ಇದು ಸುರಕ್ಷಿತವಲ್ಲ ಅಂತ ವರದಿಯನ್ನ ಕೊಟ್ಟ ಮಾತ್ರಕ್ಕೆ ಇವ್ರ ಕೆಲಸ ಆಗ್ಲಿಲ್ಲ. ಯಾವುದು ಸುರಕ್ಷಿತ, ಯಾವುದನ್ನ ಸೇವಿಸಬೇಕು, ಇದು ಸುರಕ್ಷಿತ ಅಲ್ಲ ಅನ್ನೋ ನಿಟ್ಟಿನಲ್ಲಿ ಇವ್ರು ಯಾವ ರೀತಿ ನಿಗಾ ವಹಿಸಬೇಕು, ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ಈ ನಿಟ್ಟಿನಲ್ಲಿ ಈ ಇಲಾಖೆಗಳು ಯಾವ ರೀತಿ ಕ್ರಮ ಕೈಗೊಳ್ತಾ ಇದೆ?
ಶ್ರೀಪಾದ್, ಬೆಲ್ಲದ ಸ್ಯಾಂಪಲ್ಸ್ ಅನ್ನ ಪಡೆದಂತಹ ಆಹಾರ ಇಲಾಖೆ ಪರೀಕ್ಷೆ ಮಾಡುವಂತಹ ಸಂದರ್ಭದಲ್ಲಿ ವರದಿಯಲ್ಲಿ ಅನ್ಸೇಫ್ ಅಂತ ಬಂದಿದೆ. ಅಂದ್ರೆ ಈ ಟ್ರೈಟ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಮುಖ್ಯವಾಗಿ ಇಟ್ಕೊಂಡು ಆಹಾರ ಇಲಾಖೆ, ಆರೋಗ್ಯ ಇಲಾಖೆ ಕಳೆದ ಹಲವು ತಿಂಗಳಿನಿಂದ ಈ ಒಂದು ಏನು ರಿಯಾಲಿಟಿ ಚೆಕ್ ನ ಮಾಡ್ತಾ ಇರುವಂತದ್ದು. ಬೆಳೆಯುವಂತಹ ಪದಾರ್ಥ ತಟ್ಟೆಗೆ ಬರುವ ಹೊತ್ತಿಗೆ ಏನೆಲ್ಲ ಅದರಲ್ಲಿ ಅನ್ಯಾಚುರಲ್ ಐಟಂಗಳು ಸೇರ್ಪಡೆಗೊಂಡು ಅದು ವಿಷಕಾರಿ ಆಗುತ್ತೆ ಅನ್ನೋ ಒಂದು ಬೆನ್ ಹತ್ತಿರುವಂತಹ ಆಹಾರ ಇಲಾಖೆ ಹಾಗೆ ಆರೋಗ್ಯ ಇಲಾಖೆ ನಿರಂತರವಾಗಿ ಈ ಒಂದು ಸ್ಯಾಂಪಲ್ ಕಲೆಕ್ಟ್ ಮಾಡಿ ಅದನ್ನ ಪರೀಕ್ಷೆಗೆ ಒಳಪಡಿಸುವಂತಹ ಕಾರ್ಯಕ್ಕೆ ಮುಂದಾಗಿದೆ. ಅಷ್ಟೇ ಅಲ್ಲ, ಆಹಾರ ಇಲಾಖೆ ಜನರಿಂದನೇ ಒಂದಿಷ್ಟು ಟೆಸ್ಟಿಂಗ್ ಅನ್ನ ಮಾಡಿಸಬೇಕು ಅಂತ ಹೇಳಿ ಟೆಸ್ಟಿಂಗ್ ಕಿಟ್ ಗಳನ್ನ ಕೂಡ ಇಂಟ್ರೊಡ್ಯೂಸ್ ಮಾಡಿತ್ತು. ಕಳೆದ 2.5 ತಿಂಗಳ ಹಿಂದಷ್ಟೇ ಕೆಆರ್ ಸರ್ಕಲ್ ನಲ್ಲಿರುವಂತಹ ಆಹಾರ ಇಲಾಖೆಯ ಕಚೇರಿಯಲ್ಲಿ ಈ ಒಂದು ಟೆಸ್ಟಿಂಗ್ ಕಿಟ್ ಗಳನ್ನ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಬಿಡುಗಡೆಯನ್ನ ಮಾಡಿದ್ರು. ಪ್ರಮುಖವಾಗಿ ಮಾಲ್ಗಳಲ್ಲಿ ಜೊತೆಗೆ ಜನ ಇರುವಂತಹ ಪ್ರದೇಶಗಳಲ್ಲಿ ಈ ಒಂದು ಟೆಸ್ಟಿಂಗ್ ಕಿಟ್ ಗಳನ್ನ ಇಟ್ಟು ತಾವೇ ಫುಡ್ ಗಳನ್ನ ಅದರಲ್ಲಿ ಟೆಸ್ಟ್ ಮಾಡುವಂತದ್ದು, ಅದರ ಸ್ಯಾಂಪಲ್ ರಿಪೋರ್ಟ್ ಅನ್ನ ಪಡೆಯುವಂತದ್ದು. ಒಂದು ವೇಳೆ ಅದರಲ್ಲಿ ಏನಾದ್ರೂ ವಿಷಕಾರಿ ಇದೆ ಅಥವಾ ಕಳಪೆ ಇದೆ, ಅನ್ಸೇಫ್ ಇದೆ ಅಂತ ಹೇಳಿದ್ರೆ ಅದನ್ನ ತಾವು ಕಂಪ್ಲೇಂಟ್ ರೈಸ್ ಮಾಡಬಹುದು ಅನ್ನೋ ಕಾರ್ಯಕ್ರಮವನ್ನ ಕೂಡ ರೂಪಿಸಿದ್ದಾರೆ. ಶ್ರೀಪಾದ್, ಥ್ಯಾಂಕ್ ಯು ದೀಪ್ತಿ ಮಾಹಿತಿಗಾಗಿ. ಸಾಸ್ ಆದ ಮೇಲೆ ಬೆಲ್ಲಕ್ಕೂ ಕೂಡ ಆಪತ್ತು ಎದುರಾಗಿದೆ. ಬೆಲ್ಲದ ಚಹಾ ಕುಡೀರಿ ಅಂತ ಹೇಳ್ತಾರೆ, ಆದ್ರೆ ಆ ಬೆಲ್ಲವೂ ಕೂಡ ಅಪಾಯಕಾರಿ ಅನ್ನುವಂತಹ ವಿಚಾರ ಈಗ ಗೊತ್ತಾಗ್ತಾ ಇದೆ. ಆಹಾರ ಇಲಾಖೆ ಪರೀಕ್ಷೆಯಲ್ಲಿ ಬೆಲ್ಲದ ಗುಣಮಟ್ಟ ಕಳಪೆ ಅಂತ ಗೊತ್ತಾಗಿದೆ. ರಾಜ್ಯದ ಬೇರೆ ಬೇರೆ ಕಡೆ ಬೆಲ್ಲದ ಸ್ಯಾಂಪಲ್ ಅನ್ನ ಪಡೆದಿದ್ರು. ಈ ಸಂದರ್ಭದಲ್ಲಿ ಸ್ಯಾಂಪಲ್ ಟೆಸ್ಟಿಂಗ್ ಮಾಡಿದ ನಂತರ ಬೆಲ್ಲ ಸುರಕ್ಷಿತ ಅಲ್ಲ, ಈ ರೀತಿ ವರದಿ ಬಂದಿದೆ. ಇಡ್ಲಿ ಆಯ್ತು, ಹೋಳಿಗೆ ಆಯ್ತು, ಸಾಸ್ ಆಯ್ತು, ಕಲ್ಲಂಗಡಿ ಆಯ್ತು, ಬೆಲ್ಲನೂ ಕೂಡ ಅಪಾಯಕಾರಿ ಅಂತ ಹೇಳಿ ವರದಿ ಬಂದಿದೆ. ಆಹಾರ ಇಲಾಖೆ ಪರೀಕ್ಷೆಯಲ್ಲಿ ಬೆಲ್ಲದ ಗುಣಮಟ್ಟ ಕಳಪೆ ಅಂತ ಗೊತ್ತಾಗಿರು. ರಾಜ್ಯದ ಬೇರೆ ಬೇರೆ ಕಡೆ ಬೆಲ್ಲದ ಸ್ಯಾಂಪಲ್ ಅನ್ನ ಪಡೆದಿದ್ರು. ಟೆಸ್ಟ್ಗೆ ಕಳಿಸಿದಾಗ ಬೆಲ್ಲ ಸುರಕ್ಷಿತ ಅಲ್ಲ ಅಂತ ಹೇಳಿ ವರದಿ ಬಂದಿದೆ. ದೀಪ್ತಿ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ಈ ವಿಚಾರವಾಗಿ. ದೀಪ್ತಿ, ಆಹಾರ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಜನರು ಸೇವಿಸುವಂತಹ ಆಹಾರದ ವಿಚಾರವಾಗಿ ಇಷ್ಟೊಂದು ಮುತುವರ್ಜಿ ವಹಿಸ್ತಾ ಇರುವಂತದ್ದು ಮೆಚ್ಚುಗೆಯ ವಿಷಯವೇ. ಪ್ರತಿಯೊಂದು ಕೂಡ ಅಪಾಯಕಾರಿ, ಪ್ರತಿಯೊಂದರಲ್ಲೂ ಸಮಸ್ಯೆ ಇದೆ ಅಂತ ಹೇಳಿದರೆ ಮುಂದೆ ಏನು ಅನ್ನುವಂತಹ ಆತಂಕಕಾರಿ ಪ್ರಶ್ನೆಯೂ ಕೂಡ ಜನರನ್ನ ಕಾಡುತ್ತೆ. ಸೊ ಈಗ ಇದೂ ಅಪಾಯಕಾರಿ, ಇದು ಸುರಕ್ಷಿತವಲ್ಲ ಅಂತ ವರದಿಯನ್ನ ಕೊಟ್ಟ ಮಾತ್ರಕ್ಕೆ ಇವ್ರ ಕೆಲಸ ಆಗ್ಲಿಲ್ಲ. ಯಾವುದು ಸುರಕ್ಷಿತ, ಯಾವುದನ್ನ ಸೇವಿಸಬೇಕು, ಇದು ಸುರಕ್ಷಿತ ಅಲ್ಲ ಅನ್ನೋ ನಿಟ್ಟಿನಲ್ಲಿ ಇವ್ರು ಯಾವ ರೀತಿ ನಿಗಾ ವಹಿಸಬೇಕು, ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ಈ ನಿಟ್ಟಿನಲ್ಲಿ ಈ ಇಲಾಖೆಗಳು ಯಾವ ರೀತಿ ಕ್ರಮ ಕೈಗೊಳ್ತಾ ಇದೆ? ಶ್ರೀಪಾದ್, ಬೆಲ್ಲದ ಸ್ಯಾಂಪಲ್ಸ್ ಅನ್ನ ಪಡೆದಂತಹ ಆಹಾರ ಇಲಾಖೆ ಪರೀಕ್ಷೆ ಮಾಡುವಂತಹ ಸಂದರ್ಭದಲ್ಲಿ ವರದಿಯಲ್ಲಿ ಅನ್ಸೇಫ್ ಅಂತ ಬಂದಿದೆ. ಅಂದ್ರೆ ಈ ಟ್ರೈಟ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಮುಖ್ಯವಾಗಿ ಇಟ್ಕೊಂಡು ಆಹಾರ ಇಲಾಖೆ, ಆರೋಗ್ಯ ಇಲಾಖೆ ಕಳೆದ ಹಲವು ತಿಂಗಳಿನಿಂದ ಈ ಒಂದು ಏನು ರಿಯಾಲಿಟಿ ಚೆಕ್ ನ ಮಾಡ್ತಾ ಇರುವಂತದ್ದು. ಬೆಳೆಯುವಂತಹ ಪದಾರ್ಥ ತಟ್ಟೆಗೆ ಬರುವ ಹೊತ್ತಿಗೆ ಏನೆಲ್ಲ ಅದರಲ್ಲಿ ಅನ್ಯಾಚುರಲ್ ಐಟಂಗಳು ಸೇರ್ಪಡೆಗೊಂಡು ಅದು ವಿಷಕಾರಿ ಆಗುತ್ತೆ ಅನ್ನೋ ಒಂದು ಬೆನ್ ಹತ್ತಿರುವಂತಹ ಆಹಾರ ಇಲಾಖೆ ಹಾಗೆ ಆರೋಗ್ಯ ಇಲಾಖೆ ನಿರಂತರವಾಗಿ ಈ ಒಂದು ಸ್ಯಾಂಪಲ್ ಕಲೆಕ್ಟ್ ಮಾಡಿ ಅದನ್ನ ಪರೀಕ್ಷೆಗೆ ಒಳಪಡಿಸುವಂತಹ ಕಾರ್ಯಕ್ಕೆ ಮುಂದಾಗಿದೆ. ಅಷ್ಟೇ ಅಲ್ಲ, ಆಹಾರ ಇಲಾಖೆ ಜನರಿಂದನೇ ಒಂದಿಷ್ಟು ಟೆಸ್ಟಿಂಗ್ ಅನ್ನ ಮಾಡಿಸಬೇಕು ಅಂತ ಹೇಳಿ ಟೆಸ್ಟಿಂಗ್ ಕಿಟ್ ಗಳನ್ನ ಕೂಡ ಇಂಟ್ರೊಡ್ಯೂಸ್ ಮಾಡಿತ್ತು. ಕಳೆದ 2.5 ತಿಂಗಳ ಹಿಂದಷ್ಟೇ ಕೆಆರ್ ಸರ್ಕಲ್ ನಲ್ಲಿರುವಂತಹ ಆಹಾರ ಇಲಾಖೆಯ ಕಚೇರಿಯಲ್ಲಿ ಈ ಒಂದು ಟೆಸ್ಟಿಂಗ್ ಕಿಟ್ ಗಳನ್ನ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಬಿಡುಗಡೆಯನ್ನ ಮಾಡಿದ್ರು. ಪ್ರಮುಖವಾಗಿ ಮಾಲ್ಗಳಲ್ಲಿ ಜೊತೆಗೆ ಜನ ಇರುವಂತಹ ಪ್ರದೇಶಗಳಲ್ಲಿ ಈ ಒಂದು ಟೆಸ್ಟಿಂಗ್ ಕಿಟ್ ಗಳನ್ನ ಇಟ್ಟು ತಾವೇ ಫುಡ್ ಗಳನ್ನ ಅದರಲ್ಲಿ ಟೆಸ್ಟ್ ಮಾಡುವಂತದ್ದು, ಅದರ ಸ್ಯಾಂಪಲ್ ರಿಪೋರ್ಟ್ ಅನ್ನ ಪಡೆಯುವಂತದ್ದು. ಒಂದು ವೇಳೆ ಅದರಲ್ಲಿ ಏನಾದ್ರೂ ವಿಷಕಾರಿ ಇದೆ ಅಥವಾ ಕಳಪೆ ಇದೆ, ಅನ್ಸೇಫ್ ಇದೆ ಅಂತ ಹೇಳಿದ್ರೆ ಅದನ್ನ ತಾವು ಕಂಪ್ಲೇಂಟ್ ರೈಸ್ ಮಾಡಬಹುದು ಅನ್ನೋ ಕಾರ್ಯಕ್ರಮವನ್ನ ಕೂಡ ರೂಪಿಸಿದ್ದಾರೆ. ಶ್ರೀಪಾದ್, ಥ್ಯಾಂಕ್ ಯು ದೀಪ್ತಿ ಮಾಹಿತಿಗಾಗಿ. ಸಾಸ್ ಆದ ಮೇಲೆ ಬೆಲ್ಲಕ್ಕೂ ಕೂಡ ಆಪತ್ತು ಎದುರಾಗಿದೆ.
ಬೆಲ್ಲದ ಚಹಾ ಕುಡೀರಿ ಅಂತ ಹೇಳ್ತಾರೆ. ಆದ್ರೆ ಆ ಬೆಲ್ಲವೂ ಕೂಡ ಅಪಾಯಕಾರಿ ಅನ್ನುವಂತಹ ವಿಚಾರ ಈಗ ಗೊತ್ತಾಗ್ತಾ ಇದೆ. ಆಹಾರ ಇಲಾಖೆ ಪರೀಕ್ಷೆಯಲ್ಲಿ ಬೆಲ್ಲದ ಗುಣಮಟ್ಟ ಕಳಪೆ ಅಂತ ಗೊತ್ತಾಗಿದೆ. ರಾಜ್ಯದ ಬೇರೆ ಬೇರೆ ಕಡೆ ಬೆಲ್ಲದ ಸ್ಯಾಂಪಲ್ ಅನ್ನ ಪಡೆದಿದ್ರು. ಈ ಸಂದರ್ಭದಲ್ಲಿ ಸ್ಯಾಂಪಲ್ ಟೆಸ್ಟಿಂಗ್ ಮಾಡಿದ ನಂತರ ಬೆಲ್ಲ ಸುರಕ್ಷಿತ ಅಲ್ಲ, ಈ ರೀತಿ ವರದಿ ಬಂದಿದೆ. ಇಡ್ಲಿ ಆಯ್ತು, ಹೋಳಿಗೆ ಆಯ್ತು, ಸಾಸ್ ಆಯ್ತು, ಕಲ್ಲಂಗಡಿ ಆಯ್ತು, ಬೆಲ್ಲನೂ ಕೂಡ ಅಪಾಯಕಾರಿ ಅಂತ ಹೇಳಿ ವರದಿ ಬಂದಿದೆ. ಆಹಾರ ಇಲಾಖೆ ಪರೀಕ್ಷೆಯಲ್ಲಿ ಬೆಲ್ಲದ ಗುಣಮಟ್ಟ ಕಳಪೆ ಅಂತ ಗೊತ್ತಾಗಿರು. ರಾಜ್ಯದ ಬೇರೆ ಬೇರೆ ಕಡೆ ಬೆಲ್ಲದ ಸ್ಯಾಂಪಲ್ ಅನ್ನ ಪಡೆದಿದ್ರು. ಟೆಸ್ಟ್ಗೆ ಕಳಿಸಿದಾಗ ಬೆಲ್ಲ ಸುರಕ್ಷಿತ ಅಲ್ಲ ಅಂತ ಹೇಳಿ ವರದಿ ಬಂದಿದೆ. ದೀಪ್ತಿ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ಈ ವಿಚಾರವಾಗಿ. ದೀಪ್ತಿ, ಆಹಾರ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಜನರು ಸೇವಿಸುವಂತಹ ಆಹಾರದ ವಿಚಾರವಾಗಿ ಇಷ್ಟೊಂದು ಮುತುವರ್ಜಿ ವಹಿಸ್ತಾ ಇರುವಂತದ್ದು ಮೆಚ್ಚುಗೆಯ ವಿಷಯವೇ. ಪ್ರತಿಯೊಂದು ಕೂಡ ಅಪಾಯಕಾರಿ, ಪ್ರತಿಯೊಂದರಲ್ಲೂ ಸಮಸ್ಯೆ ಇದೆ ಅಂತ ಹೇಳಿದರೆ ಮುಂದೆ ಏನು ಅನ್ನುವಂತಹ ಆತಂಕಕಾರಿ ಪ್ರಶ್ನೆಯೂ ಕೂಡ ಜನರನ್ನ ಕಾಡುತ್ತೆ. ಸೊ ಈಗ ಇದೂ ಅಪಾಯಕಾರಿ, ಇದು ಸುರಕ್ಷಿತವಲ್ಲ ಅಂತ ವರದಿಯನ್ನ ಕೊಟ್ಟ ಮಾತ್ರಕ್ಕೆ ಇವ್ರ ಕೆಲಸ ಆಗ್ಲಿಲ್ಲ. ಯಾವುದು ಸುರಕ್ಷಿತ, ಯಾವುದನ್ನ ಸೇವಿಸಬೇಕು, ಇದು ಸುರಕ್ಷಿತ ಅಲ್ಲ ಅನ್ನೋ ನಿಟ್ಟಿನಲ್ಲಿ ಇವ್ರು ಯಾವ ರೀತಿ ನಿಗಾ ವಹಿಸಬೇಕು, ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ಈ ನಿಟ್ಟಿನಲ್ಲಿ ಈ ಇಲಾಖೆಗಳು ಯಾವ ರೀತಿ ಕ್ರಮ ಕೈಗೊಳ್ತಾ ಇದೆ? ಶ್ರೀಪಾದ್, ಬೆಲ್ಲದ ಸ್ಯಾಂಪಲ್ಸ್ ಅನ್ನ ಪಡೆದಂತಹ ಆಹಾರ ಇಲಾಖೆ ಪರೀಕ್ಷೆ ಮಾಡುವಂತಹ ಸಂದರ್ಭದಲ್ಲಿ ವರದಿಯಲ್ಲಿ ಅನ್ಸೇಫ್ ಅಂತ ಬಂದಿದೆ. ಅಂದ್ರೆ ಈ ಟ್ರೈಟ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಮುಖ್ಯವಾಗಿ ಇಟ್ಕೊಂಡು ಆಹಾರ ಇಲಾಖೆ, ಆರೋಗ್ಯ ಇಲಾಖೆ ಕಳೆದ ಹಲವು ತಿಂಗಳಿನಿಂದ ಈ ಒಂದು ಏನು ರಿಯಾಲಿಟಿ ಚೆಕ್ ನ ಮಾಡ್ತಾ ಇರುವಂತದ್ದು. ಬೆಳೆಯುವಂತಹ ಪದಾರ್ಥ ತಟ್ಟೆಗೆ ಬರುವ ಹೊತ್ತಿಗೆ ಏನೆಲ್ಲ ಅದರಲ್ಲಿ ಅನ್ಯಾಚುರಲ್ ಐಟಂಗಳು ಸೇರ್ಪಡೆಗೊಂಡು ಅದು ವಿಷಕಾರಿ ಆಗುತ್ತೆ ಅನ್ನೋ ಒಂದು ಬೆನ್ ಹತ್ತಿರುವಂತಹ ಆಹಾರ ಇಲಾಖೆ ಹಾಗೆ ಆರೋಗ್ಯ ಇಲಾಖೆ ನಿರಂತರವಾಗಿ ಈ ಒಂದು ಸ್ಯಾಂಪಲ್ ಕಲೆಕ್ಟ್ ಮಾಡಿ ಅದನ್ನ ಪರೀಕ್ಷೆಗೆ ಒಳಪಡಿಸುವಂತಹ ಕಾರ್ಯಕ್ಕೆ ಮುಂದಾಗಿದೆ. ಅಷ್ಟೇ ಅಲ್ಲ, ಆಹಾರ ಇಲಾಖೆ ಜನರಿಂದನೇ ಒಂದಿಷ್ಟು ಟೆಸ್ಟಿಂಗ್ ಅನ್ನ ಮಾಡಿಸಬೇಕು ಅಂತ ಹೇಳಿ ಟೆಸ್ಟಿಂಗ್ ಕಿಟ್ ಗಳನ್ನ ಕೂಡ ಇಂಟ್ರೊಡ್ಯೂಸ್ ಮಾಡಿತ್ತು. ಕಳೆದ 2.5 ತಿಂಗಳ ಹಿಂದಷ್ಟೇ ಕೆಆರ್ ಸರ್ಕಲ್ ನಲ್ಲಿರುವಂತಹ ಆಹಾರ ಇಲಾಖೆಯ ಕಚೇರಿಯಲ್ಲಿ ಈ ಒಂದು ಟೆಸ್ಟಿಂಗ್ ಕಿಟ್ ಗಳನ್ನ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಬಿಡುಗಡೆಯನ್ನ ಮಾಡಿದ್ರು. ಪ್ರಮುಖವಾಗಿ ಮಾಲ್ಗಳಲ್ಲಿ, ಜೊತೆಗೆ ಜನ ಇರುವಂತಹ ಪ್ರದೇಶಗಳಲ್ಲಿ ಈ ಒಂದು ಟೆಸ್ಟಿಂಗ್ ಕಿಟ್ ಗಳನ್ನ ಇಟ್ಟು ತಾವೇ ಫುಡ್ ಗಳನ್ನ ಅದರಲ್ಲಿ ಟೆಸ್ಟ್ ಮಾಡುವಂತದ್ದು, ಅದರ ಸ್ಯಾಂಪಲ್ ರಿಪೋರ್ಟ್ ಅನ್ನ ಪಡೆಯುವಂತದ್ದು. ಒಂದು ವೇಳೆ ಅದರಲ್ಲಿ ಏನಾದ್ರೂ ವಿಷಕಾರಿ ಇದೆ ಅಥವಾ ಕಳಪೆ ಇದೆ, ಅನ್ಸೇಫ್ ಇದೆ ಅಂತ ಹೇಳಿದ್ರೆ ಅದನ್ನ ತಾವು ಕಂಪ್ಲೇಂಟ್ ರೈಸ್ ಮಾಡಬಹುದು ಅನ್ನೋ ಕಾರ್ಯಕ್ರಮವನ್ನ ಕೂಡ ರೂಪಿಸಿದ್ದಾರೆ. ಶ್ರೀಪಾದ್, ಥ್ಯಾಂಕ್ ಯು ದೀಪ್ತಿ ಮಾಹಿತಿಗಾಗಿ.